ಗೊತ್ತಿರೋ 6 ಆನ್ಸರ್ ಅಲ್ಲಿ ಬರ್ದಿರೋದು 4 ಆನ್ಸರ್, ಅದರಲ್ಲೂ ತಪ್ಪು ಆನ್ಸರ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ವ್ಲಾಗ್. ಇವತ್ತು ನಾನು ಬೇಗನೆ ಬಂದ್ ಕಾದ್ರು ಇವನಿನ್ನೂ ಬಂದಿರಲಿಲ್ಲ. ಇವನನ್ನ ನೋಡ್ಕೊಂಡು ಇನ್ನೇನ್ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಬಸ್ಸೇ ಬಂತು. ಬಸ್ ಹತ್ಕೊಂಡು ನಾನು ಸೀದಾ ಕಾಲೇಜ್ ಕಡೆ ಹೊರಟೆ. ಕಾಲೇಜಿಂದ ಸೀದಾ ನಾನು ನಡ್ಕೊಂಡು ಸೀದಾ ನಮ್ ಕಾರಿಡಾರ್ ಕಡೆ ಹೊರಟೆ. ಅಲ್ಲೆಲ್ಲ ಹುಡುಗರು ಓದ್ತಾ ಇದ್ರು. ಅದ್ ನೋಡ್ಬಿಟ್ಟು ನನಗೂ ಓದ್ಬೇಕು ಅಂತ ಮನ್ಸಾಯ್ತು. ನಾನು ಬುಕ್ಸ್ ತೆಗೆದು ಓದೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಕೂತೆ. ಅಷ್ಟೊತ್ತಿಗೆ ಟೈಮ್ ಆಯ್ತು ಅಂತೇಳಿ ಸೀದಾ ಎಕ್ಸಾಮ್ ಹಾಲ್ ಕಡೆ ಹೊರಟ್ವಿ. ಎಕ್ಸಾಮ್ ಬರೆದು ಬಂದಿದ್ರು. ಆ ಟೆನ್ಷನ್ ಅಲ್ಲಿ ಎಲ್ಲರನ್ನು ನಾನು ರಿವ್ಯೂ ಕೇಳ್ಕೊಂಡ್ ಬಂದೆ, ಹೆಂಗಿತ್ತು ಎಕ್ಸಾಮ್ ಅಂತ ಹೇಳಿ. ನಮ್ಮ ಹುಡುಗ ಟೆನ್ಷನ್ ಆಗಿ ಹೆಂಗ್ ಕೂತಿದ್ದ ಅಂದ್ರೆ, ಎಕ್ಸಾಮ್ ಹೆಂಗಾಯ್ತು ಕೇಳ್ತಿದ್ದಂಗೆ ಇವ್ನಿಗೆ ಕೇಳಿದ್ರೆ ಬರೀ ಹೆಲ್ತ್ ತೋರ್ಸ್ಕೊಂಡ್ ಕೂತಿದ್ದ. ನಮ್ ಸಮರ್ಥನ್ ಕೇಳಿದೆ, ಯಶು ಕೇಳೋಣ ಅಂತೇಳಿ ನಾನು ಯಶು ಕಡೆ ಹೋದೆ. ಯಶು ಕೇಳಿದ್ರೆ ಒಳ್ಳೇದ್ ಮಾಡ್ತದ. ಓದಿದ್ದೆ ಒಂದ್ ಪಾಠ ಅವ್ರು ಕೊಟ್ಟಿದ್ದು ಯಾವ್ಯಾವ ಕ್ವಶನ್ ಕೊಟ್ಟು ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಆಮೇಲೆ ನಮ್ BSc ಯಶು ಕಡೆ ಹೋದೆ. ಅವನಿದ್ದವನು ಎಕ್ಸಾಮ್ ಮುಗಿಸ್ಕೊಂಡ್ಬಂದು ಆರಾಮಾಗಿ ಶೆಟ್ಲ್ ಬ್ಯಾಟ್ ಇಟ್ಕೊಂಡ್ ಕೂತಿದ್ದ, ಶೆಟ್ಲ್ ಬ್ಯಾಟ್ ಆಡಕ್ಕೆ ಅಂತೇಳಿ. ಎಕ್ಸಾಮ್ ಟೆನ್ಷನ್ ಇರ್ಲಿಲ್ಲ ಅವನಿಗೆ, ಹೆಂಗಾದ್ರೂ ಆಗ್ಲಿ ಆರಾಮಾಗಿರ್ಬೇಕು ಅಂತೇಳಿ ಆರಾಮಾಗಿದ್ದ. ಹೋಗಿದ್ದು ಹೋಯ್ತು. ನೆಕ್ಸ್ಟ್ ಕನ್ನಡ ಎಕ್ಸಾಮ್ ಪ್ರಿಪರೇಷನ್ ಮಾಡೋಣ ಅಂತೇಳಿ ನಾವು ಸೀದಾ ಗ್ರೌಂಡಿಗೆ ಬಂದ್ವಿ. ನಾವು ನಮ್ಮ ಹುಡುಗರೆಲ್ಲ ಗ್ರೌಂಡ್ ಅಲ್ಲಿ 10 ನಿಮಿಷ 20 ನಿಮಿಷ ಕಾಲ ಕಳೆದು ಅಷ್ಟೊತ್ತಿಗೆ ನನಗೂ ಕನ್ನಡ ಎಕ್ಸಾಮ್ ಇದೆಯಲ್ಲ, ಟೆಕ್ಸ್ಟ್ ಬುಕ್ ಇಸ್ಕೊಂಬರೋಣ ಅಂತೇಳಿ ಹೊರಟೆ. ಅಲ್ಲಿ ಹೋಗ್ದಂಗೆ ಅವ್ರನ್ನ ನೋಡಿ ನನಗೆ ಅವ್ರನ್ನ ರಿವ್ಯೂ ಮಾಡೋಣ ಅನ್ಸ್ತು. ಸೊ ರಿವ್ಯೂ ಮಾಡಿದೆ. ನೋಡಿ, ಗೊತ್ತಿರೋ 6 ಆನ್ಸರ್ ಅಲ್ಲಿ ಬರ್ದಿರೋದು 4 ಆನ್ಸರ್, ಅದರಲ್ಲೂ ತಪ್ಪು ಆನ್ಸರ್. ಕೇಳೋದು ಎಷ್ಟು ಸ್ವಾಮಿ. ಎಕ್ಸಾಮ್ ಹೆಂಗಾಯ್ತಾ? ಎಕ್ಸಾಮ್ ಹೆಂಗಾಯ್ತಾ ಅಭಿ? ಎಕ್ಸಾಮ್ ಹೆಂಗಾಯ್ತಾ? ಎಕ್ಸಾಮ್ ನಿಂದು ಎಕ್ಸಾಮ್ ಹೆಂಗಾಯ್ತಾ? ಎಕ್ಸಾಮ್ ಚೆನ್ನಾಗತ್ ಬಸ್. ನಮ್ಮ ಅಭಿ ಊಟ ಹೆಂಗ್ ಮಾಡ್ತಾ ಇದ್ದ ಅಂದ್ರೆ, ದೊರಕೊಂಡಿತನಗೆ ಬಂದು ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು ಬೀಗರಿಗೆ ಔತಣವಿದು. ದೊರಕೊಂಡಿತನಗೆ ಬಂದು ಅಭಿ ಊಟ ಮಾಡೋದ್ ನೋಡ್ಕೊಂಡೆ ಇವಳನ್ನ ವಿಡಿಯೋ ಮಾಡಕ್ ಹೋಗಿದ್ದಕ್ಕೆ ಇವಳು ನಂಗೆ ಏನಂದ್ಲು ನೋಡ್ರಿ. ಹೀಗೆ ಹೆದರ್ಸ್ತಾಳೆ ಫ್ರೆಂಡ್ಸ್ ಇವಳು, ಲಾಗಲ್ ಹಾಕ್ಬೇಡ ಅಂತ ಹೇಳಿ. ಅವಳ ವಿಡಿಯೋದಲ್ಲಿ ಎಲ್ಲದ್ರಲ್ಲೂ ನನ್ನ ಹಾಕ್ತಾಳೆ. ಅದ್ ತಪ್ಪು ತಾನೆ. ಅದಕ್ಕೆ ನಾನು ಅವಳ ಮೇಲೆ ರಿವೆಂಜ್ ತಗೊಂತ ಇದ್ದೀನಿ ಅಷ್ಟೇ. ಆಮೇಲೆ ನಮ್ ಟೀಚರ್ ಇದ್ದವರು ನಮ್ಗೆ ಕನ್ನಡ ಪಾಠ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರು. ಸೊ ನಾವು ಕನ್ನಡ ಪಾಠ ಕೇಳ್ಕೊಳಕ್ಕೆ ಅಂತೇಳಿ ಅವ್ರ ಹತ್ರ ಹೋದ್ವಿ. ನಿಮ್ಮ ಮಾ ಬೇರೆ ನಮ್ಮ ಬೇರೆ. ಮಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಮಗೆ ಕನ್ನಡ ಪಾಠ ಹೇಳು ಅಂದ್ರೆ ಇವ್ ಯಾವ್ದೋ ಹುಡುಗಿ ಹೆಸರು ಹೇಳ್ಕೊಂಡು ಕೂತಿದ್ದಾನೆ. ಕಲ್ಪನೆ ಒಳಗೆ ಮೀನಾಕ್ಷಿ ಅವಾಗ ಇವನೇನ್ ಮಾಡ್ತಾನೆ, ಅವನ ಹತ್ರ ಕತೆ ಹೇಳಿಸ್ಕೊಂಡು ನಾವು ಸೀದಾ ಎಕ್ಸಾಮ್ ಹಾಲಿಗೆ ಹೊರಟ್ವಿ. ಎಕ್ಸಾಮ್ ಮುಗಿದಂಗೆ ನಾನು ನಮ್ ರಾಕಿ ಸೀದಾ ಓಡೋದ್ವಿ. ನಮಗೆ ಕೆಲ್ಸ ಇತ್ತು ಅಂತೇಳಿ ಅಣ್ಣ ಫೋನ್ ಹಾಕಿದ್ರು ಅಂತ ಐಟಮ್ ಎಲ್ಲ ಲೋಡ್ ಮಾಡ್ಕೊಂಡು ಸೀದಾ ಹೊರಟ್ವಿ ನಾವು. ಇವತ್ತು ಬಲೂನ್ ಬ್ಲಾಸ್ಟ್ ಮತ್ತೆ ಫಾಗ್ ಎಂಟ್ರಿ ಎಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಪಾಡಿ ನಾವು ಮನೆ ಬಂದ್ವಿ. ಮನೆಗೆ ಬರ್ತಾ ಇರ್ಬೇಕಾದ್ರೆ ಎಕ್ಸಾಮ್ ನೆನಪಾಯ್ತು. ಎಕ್ಸಾಮಿಗೆ ಅಂತೇಳಿ ಓದ್ಕೊಳಕ್ ಕೊಡ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಡೈಲಿ ಹಿಂಗೆ ಕಂಟೆಂಟ್ ಕೊಡ್ತಾ ಇರ್ತೀನಿ.